ಸೇತು ಮಾಸ್ಟರ್ ಹೇಳ್ತಾರೆ, ನಿನ್ನ ಅಂತರಂಗ ಕೋಟಾನುಕೋಟಿ ಮಹಾ ಪಸಿಫಿಕ್ ಸಮುದ್ರಗಳಂತ ವಿಶಾಲವಾಗಿರುವುದು. ಒಂದು ಪಸಿಫಿಕ್ ಸಮುದ್ರವಲ್ಲ, ಕೋಟಾನುಕೋಟಿ. ಎಷ್ಟು ಜ್ಞಾನ ಇದೆ ನಮ್ಮ ಒಳಗೆ, ಆದರೆ ನಾವು ಹೋಗಲ್ಲ. ಒಳಗಂದ್ರೆ ಕಿಡ್ನಿ, ಲಿವರ್, ಹಾರ್ಟ್ ಅಲ್ಲ ರೀ, ದೇಹದ ಒಳಗಲ್ಲ. ಬಾಹ್ಯ ಚೈತನ್ಯ, ಅಂತರ್ಚೈತನ್ಯ, ಪರಿಚೈತನ್ಯ, ಮಹಾಪರಿಚೈತನ್ಯ. ಔಟರ್ ಕಾನ್ಷಿಯಸ್, ಇನ್ನರ್ ಕಾನ್ಷಿಯಸ್, ಸಬ್ ಕಾನ್ಷಿಯಸ್, ಸೂಪರ್ ಕಾನ್ಷಿಯಸ್. ನನ್ನ ದೇಹ ಮನಸ್ಸು ಕೆಲಸ ಮಾಡ್ತಾ ಇದೆ, ನಾನು ಬಾಹ್ಯ ಚೈತನ್ಯದಲ್ಲಿದ್ದೆ. ಹೌದಾ? ಈ ಕಣ್ಣು ಮುಚ್ಚಿದ್ದೀನಿ, ಬೆರಳು ಜೋಡಿಸಿದ್ದೀನಿ, ಕಾಲು ಜೋಡಿಸಿದ್ದೀನಿ, ದೇಹದ ಕೆಲಸ ನಿಂತೋಯ್ತು. ಈ ದೇಹದ ಕೆಲಸ ನಿಂತೋದ್ರೆ ಏನಾಗುತ್ತೆ, ಇದು ನಾವು ತಿಳ್ಕೋಬೇಕು. ಈ ಕಣ್ಣು ಮುಚ್ಚಿದರೆ 80% ಶಕ್ತಿನ ಉಳಿಸ್ಕೊತೀವಿ. ದೇಹ ನಿಂತೋದ್ರೆ 20%. ಟೋಟಲ್ ದೇಹ ಟೋಟಲ್, ಕಣ್ಣು ದೇಹ ಎಲ್ಲ ನಿಂತೋಯ್ತು ಕೆಲಸ, ಎಷ್ಟು ಎನರ್ಜಿ ಉಳಿಸ್ಕೊತೀವಿ? 100%. ಮತ್ತು ಯಾಕೆ ಕಣ್ಣು ಮುಚ್ಕೊಳ್ಳಲ್ಲ? ಈ ಕಣ್ಣಿಗೆ ಬಾಗಿಲಿದೆ, ಈ ಬಾಯಿಗೆ ಬಾಗಿಲಿದೆ. ಯಾಕೆ? ಯಾವಾಗ ಮುಚ್ಕೋಬೇಕು ಅಂತ ಜ್ಞಾನ ಇದ್ದರೇ ನಾವು ಮುಚ್ಕೊಳ್ಳೋದು. ಎಷ್ಟು ನಾವು ಶಕ್ತಿನ ಬಿಡ್ತಾ ಇದೀವಿ ಗೊತ್ತಾ? ಉತ್ಸಾಹ ಮಾಡ್ತಾ ಇದೀವಿ, ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ನೋಡ್ತಾ ಇರೋದು, ಸುಮ್ಮನೆ ಮಾತಾಡ್ತಾ ಇರೋದು, ಮಾಡೋದು 1 ತಾಸು ಧ್ಯಾನ. ಇಷ್ಟು ಶಕ್ತಿ ಹೊಂದೋದು ಎಲ್ಲ ವೇಸ್ಟ್. ಏನಿಲ್ಲ ಅವರೇ, ದುಡ್ಡೆಲ್ಲ ದುಡ್ದಿದ್ದು ದುಡ್ಡು ಒಂದೇ ದಿನ ಖರ್ಚು ಮಾಡ್ತೀವಿ ನಾವು. ಸಂಬಳ ಎಲ್ಲ ಮಾಡ್ತೀವ, ಅದು ಉಳಿಸ್ಕೊಂಡು ಪ್ಲ್ಯಾನಿಂಗ್ ಮಾಡ್ಕೊತೀವಿ. ತಿಂಗಳಿಗೆ ಮನೆಗೆ ಅಕ್ಕಿ ಬೇಕು, ಬೇಳೆ ಬೇಕು, ಕರೆಂಟ್ ಬಿಲ್, ಹೌಸ್ ರೆಂಟ್, ಇನ್ಶೂರೆನ್ಸ್, ಮತ್ತು ಮಗಳ ಮದುವೆ, ಓದು, ಒಂದು ಪ್ಲ್ಯಾನಿಂಗ್ ಇದೆಯಲ್ಲ, ಎಲ್ಲ ಖರ್ಚು ಮಾಡಿಬಿಡ್ತೀವ. ಭೌತಿಕ ಜೀವನದಲ್ಲಿ ದುಡ್ಡು ಹೇಗೋ ಆಧ್ಯಾತ್ಮಿಕ ಜೀವನದಲ್ಲಿ ಶಕ್ತಿ ಹಾಗೆ. ಎಷ್ಟಿರಬೇಕು ಶಕ್ತಿ! ಒಂದು ಸರ್ತಿ ನಾನು ಪತ್ರಿ ಸರ್ ಜೊತೆಗೆ ಹೋಗ್ತಾ ಇದ್ದೆ, ಟ್ರಾವೆಲಿಂಗ್ ಮಾಡ್ತಾ ಇದ್ದೆ. ಸಾರ್ನ ಕೇಳಿದೆ, ಸರ್ ಪುಟ್ಟಪರ್ತಿ ಬಾಬಾ ಬಗ್ಗೆ ಏನನ್ನ ನೀವು ಹೇಳ್ತೀರಾ ಸರ್? ಸರ್ ಅಂದರು, ನೋಡು, ನಮ್ಮ ಶಕ್ತಿಯನ್ನು ವಿಭೂತಿ ಸೃಷ್ಟಿ ಮಾಡೋಕ್ಕೆ, ಒಂದು ಲಿಂಗ ತೆಗೆಯೋಕ್ಕೆ, ಇವೆಲ್ಲ ಮಾಡೋಕ್ಕೆ ಉಪಯೋಗಿಸ್ಕೋಬಾರ್ದು. ನಮ್ಮ ಶಕ್ತಿ, ನಮ್ಮೆದುರಿಗಿರೋ ಶಕ್ತಿನ ಜಾಗೃತಿ ಮಾಡೋಕ್ಕೆ ಉಪಯೋಗವಾಗಬೇಕು. ಆದರೆ ನಮ್ಮ ಶಕ್ತಿ ಎಷ್ಟಿರಬೇಕು? ಓವರ್ಫ್ಲೋಯಿಂಗ್. ಎಷ್ಟಿರಬೇಕು? ಓವರ್ಫ್ಲೋಯಿಂಗ್. ಟ್ಯಾಂಕ್ ಇದೆ ಮೇಲೆ, ಮನೆ ಮೇಲೆ, ಯಾವಾಗ ಸ್ವಿಚ್ ಆಫ್ ಮಾಡ್ತೀವಿ? ಓವರ್ಫ್ಲೋ. ಆ ನೀರು ಏನೇನು ಕೆಲಸಕ್ಕೆ ಬರುತ್ತೆ? ಸ್ನಾನ ಮಾಡಬೇಕಂದ್ರೆ ನೀರು ಬೇಕು, ಕುಡಿಬೇಕಂದ್ರೆ ನೀರು ಬೇಕು, ಅಡುಗೆ ಮಾಡಬೇಕಂದ್ರೆ ನೀರು ಬೇಕು. ನೀರಿಲ್ಲಂದರೆ ಏನೂ ಇಲ್ಲ. ಅದು ಪಾತಾಳ ಗಂಗೆ. ಆ ಗಂಗೆ ಇಲ್ಲಂದರೆ ಏನಿಲ್ಲ ರೀ. ಆ ಭೌತಿಕ ಜೀವನದಲ್ಲಿ ಪಾತಾಳ ಗಂಗೆ ಬೇಕು. ನಮಗೆ ಬಾಯಾರಿಕಾದರೆ ನೀರು ಬೇಕು. ದೇಹ ಬಾಯಾರಿಕೆಗೆ ಪಾತಾಳ ಗಂಗೆ, ಆತ್ಮ ಬಾಯಾರಿಕೆಗೆ ಆಕಾಶ ಗಂಗೆ. ದೇಹ ಸ್ನಾನಕ್ಕೆ ಪಾತಾಳ ಗಂಗೆ, ಆತ್ಮ ಸ್ನಾನಕ್ಕೆ ಆಕಾಶ ಗಂಗೆ. ದೇಹ ಊಟಕ್ಕೆ ತಿನ್ಬೇಕಲ್ಲ, ಆತ್ಮ ಊಟಕ್ಕೆ. ಆ ವಿಶ್ವಶಕ್ತಿನೇ ಆತ್ಮ. ಪ್ರತ್ಯಾಹಾರ ಅಂದರೆ ಆತ್ಮಗೆ ಆ ಎನರ್ಜಿ ಕೊಡೋದ್ರಿ. ಅಂದರೆ ಆತ್ಮಗೆ ಹಸಿವಾದ್ರೇನೂ ಧ್ಯಾನ ಮಾಡಬೇಕು. ಏನು ಬೇಕು ಆತ್ಮಗೆ? ಊಟ ಬೇಕು. ಆ ಊಟ ಏನು? ವಿಶ್ವಶಕ್ತಿ. ಆತ್ಮಕ್ಕೆ ಬಾಯಾರಿಕಾದ್ರೆ ಏನೇನು ಮಾಡಬೇಕು? ಆಕಾಶ ಗಂಗೆ ಬೇಕು. ಸ್ನಾನ ಮಾಡಬೇಕಂದ್ರೆ ಆತ್ಮ ಆಕಾಶ ಗಂಗೆ ಬೇಕು. ಪಾತಾಳ ಗಂಗೆ ಎಲ್ಲಿರುತ್ತೆ? ಎಷ್ಟು ಲೀಟರು?
ಸುಮ್ಮನೆ ಫ್ರೀನಾ? ಹಾಂ, ಆಕಾಶಗಂಗೆ ಫ್ರೀ, ಅದಕ್ಕೆ ಬೆಲೆ ಇಲ್ಲ. ಆವಾಗಲೂ ದುಡ್ಡು ಇಟ್ಟಿದ್ದರೇ ಬೆಲೆ. ಫ್ರೀ ಅಂದರೆ ಧ್ಯಾನಕ್ಕೂ ಬೆಲೆ ಇಲ್ಲ. ಏನು ಬೆಲೆ ಇಲ್ರಿ, ನೋ ವ್ಯಾಲ್ಯೂ. ಹೌದಲ್ವಾ? ದಿನಾಲಿ ಬಿಸಿಲು ಕಾಲ ಎಷ್ಟು ಸರ್ತಿ ಸ್ನಾನ ಮಾಡ್ತೀರಿ? 2 ಸರ್ತಿ. ಆದರೆ ಅನುಕೂಲ ಇದ್ರೆ ನೀರಿದ್ರೆ 3 ಸರ್ತಿ ಮಾಡ್ತೀವಿ. ಹೌದಾ? ಮಾಡ್ತೀವಿ. ಮತ್ತೆ ಆತ್ಮಸ್ನಾನ ದಿನಾಲಿ ಮಾಡಿಸ್ಬೇಕಾ? ವಾರಕ್ಕೊಂದಿನ? ಇಲ್ಲಾಂದ್ರೆ ಅವಾಗ ರಜೆ ಕೊಡ್ಬೇಕು. ಹಾಂ, ಏನು ಧ್ಯಾನ ಅಂದರೆ ಗೊತ್ತಾ? ಈ ಆತ್ಮ ಯಾರು? ಶಿವ. ಶಿವಗೇನು ಬೇಕು? ಅಭಿಷೇಕ ಮಾಡಬೇಕು. ಯಾಗಂಗೆ ಬೇಕು ಅಭಿಷೇಕಕ್ಕೆ? ಧ್ಯಾನ ಮಾಡಿದ್ರೆ ಈ ಬ್ರಹ್ಮರಂಧ್ರ ತೆಗೆದುಕೊಂಡು ಈ ಶಿವನಿಗ ಅಭಿಷೇಕವಾಗುತ್ತದೆ. ಇದು ಅಭಿಷೇಕ, ಶಿವನ ಅಭಿಷೇಕ ಅಂದರೆ. ಆ ಲಿಂಗನಿಗೆ ಹಾಕೋದೆಲ್ಲ ನೀರು, ಹಾಲು, ಮೊಸರು. ಈ ಅಭಿಷೇಕ ಮಾಡಂದ್ರೆ ಟೈಮ್ ಇಲ್ಲ ಸರ್. ಏನನ್ನ ಕೇಳ್ಕೊಂತ ಇದ್ದಾನೆ ಶಿವ? ಏನಿಲ್ಲ ರೀ, ಬೆಲೆ ಗೊತ್ತಿಲ್ಲ. ಗೊತ್ತಾದರೆ ಏನು ಅದ್ಭುತನೋ. ನಾವು ಸಮಯ ಹಾಳು ಮಾಡಲ್ಲ, ಒಂದು ಕ್ಷಣನೂ ಹಾಳು ಮಾಡಲ್ಲ. ನಾವು ಯಾರು ಆರ್ಡಿನರಿ ಅಲ್ಲ ರೀ, ನಾವು ಎಲ್ಲ ಮರ್ತೋಗಿದ್ದೀವಿ ನಾವು. ಅದಕ್ಕೆ ಬಂದಿರೋ ತೊಂದರೆ. ಈ ಮಾಯದೊಳಗೆ ಸಿಕ್ಕಾಕೊಂಡಿದ್ದಾರೆ ಎಲ್ಲರೂ. ಹೊರಗೆ ಬರೋ ಸಮಯ ಹತ್ತಿರ ಬಂದಿದೆ. ಇಂಥ ಸಮಯ ಭೂಲೋಕದಲ್ಲಿ ಯಾವಾಗಲೂ ಬಂದಿಲ್ಲ. ಧ್ಯಾನಕ್ಕೆ, ಆತ್ಮ ಉನ್ನತಿಗೆ. ಅದು ನಮಗೇ ಗೊತ್ತಿಲ್ಲ. ನಾವು ಹೊರಗನವ್ರಿಗೆ ಏನು ಗೊತ್ತಾಗುತ್ತೆ? ತಿಳ್ಕೋಬೇಕು, ನಾವೆಲ್ಲ ತಿಳ್ಕೋಬೇಕು. ಅಭಿಷೇಕ ಇದು ಆತ್ಮಗೆ. ಬಾಯರ್ಕಾಗಿದೆ. ನಾನು ಓಡಾಡಿ ಬಂದಿದ್ದೀನಿ, ಫುಲ್ಲು ಬಾಯರ್ಕಾಗ್ತಾ ಇದೆ. ಸರ್ ಮಸಾಲೆ ದೋಸೆ ತಿಂದ್ರಿ ಸರ್, ಜಾಮೂನ್ ತಿಂದ್ರಿ ಅಂದರೆ ಏನು ಬೇಕು ಅವನಿಗೆ? ಯಾ ನೀರು ಬೇಕು? ತಣ್ಣ ನೀರು ಬೇಕು. ಎಷ್ಟು ಬೇಕು? ಚೊಂಬು ಬೇಕು. ಇಷ್ಟು ಸಾಕ? ಆತ್ಮಗೂ ಬಾಯರ್ಕಿರುತ್ತೆ, ಗೊತ್ತಾ? ಮತ್ತೆ ಆತ್ಮಗೆ ಅವಾಗ ಏನು ಬೇಕು? ಆಕಾಶ ಗಂಗೆ ಬೇಕು. ಅದಕ್ಕೆ ಏನು ಮಾಡಬೇಕು? ಆತ್ಮಗೆ ಹೆಚ್ಚಿಗೆ ಬಾಯರ್ಕಾದ್ರೆ ಹೆಚ್ಚಿಗೆ ಆಕಾಶ ಗಂಗೆ ಬೇಕು. ಯಾವಾಗ ಆತ್ಮಗೆ ಹೆಚ್ಚಿಗೆ ಬಾಯಾರಿಕೆ? ನಮಗೆ ಅನಾರೋಗ್ಯ ಇದ್ರೆ ಆತ್ಮಗೆ ಹೆಚ್ಚಿಗೆ ಬಾಯಾರಿಕೆ. ಬಿ ಪಿ ಇದ್ರೆ 2 ಗೋಲಿ, ಬಿ ಪಿ ಜೊತೆಗೆ ಶುಗರ್ ಇದ್ರೆ 4, ಶುಗರ್ ಜೊತೆಗೆ ಗ್ಯಾಸ್ ಇದ್ರೆ 6, ಅದ್ರ ಜೊತೆಗೆ ಥೈರಾಯ್ಡ್ ಇದ್ರೆ 8. ಒಂದು ಟ್ಯಾಬ್ಲೆಟ್ಗೆ 1 ತಾಸು ಧ್ಯಾನ. 1 ಟ್ಯಾಬ್ಲೆಟ್ಗೆ 1 ತಾಸು ಧ್ಯಾನ. ಅನಾರೋಗ್ಯ ಇದ್ರೆ ಏನು ಮಾಡಬೇಕು? ಎಷ್ಟು ಅನಾರೋಗ್ಯ ಇದ್ರೆ ಎಷ್ಟು ಟ್ಯಾಬ್ಲೆಟ್ ತಗೊಂಡ್ರೆ ಅಷ್ಟು ತಾಸು ಧ್ಯಾನ ಮಾಡ್ತೀರ? ಮಾಡಲ್ರಿ, ಕುದುರಲ್ರಿ ಮನಸ್ಸು, ನಿಂತ್ಕೊಳ್ಳಲ್ಲ, ಧ್ಯಾನನೇ ಕುದುರಲ್ಲ. ಕಡಿಮೆ ಮಾಡ್ತೀರಿ, ಇಲ್ಲಾಂದ್ರೆ ಬಿಟ್ಟು ಬಿಡ್ತೀರಿ. ಅನಾರೋಗ್ಯ ಹೆಚ್ಚಿಗಿದ್ರೆ ಏನು ಮಾಡಬೇಕು? ಹೆಚ್ಚಿಗೆ ಧ್ಯಾನ ಮಾಡಬೇಕು. ಮನಸ್ಸು ಟೆನ್ಷನ್ ತುಂಬಿಕೊಂಡ್ರೆ ಏನು ಮಾಡಬೇಕು? ಹೆಚ್ಚಿಗೆ ಧ್ಯಾನ. ಫ್ಯಾಮಿಲಿ ಪ್ರಾಬ್ಲಮ್ ಹೆಚ್ಚಿಗಿದ್ರೆ ಡೈವರ್ಸ್ ತಗೋಬೇಕು. ಹೌದಾ? ಏನು ಮಾಡಬೇಕು? ಹೆಚ್ಚಿಗೆ ಧ್ಯಾನ. ದುಡ್ಡಿನ ಸಮಸ್ಯೆ ಹೆಚ್ಚಿಗಿದ್ರೆ ಹೆಚ್ಚಿಗೆ ಧ್ಯಾನ ಮಾಡಬೇಕು. ಏನನ್ನ ಪ್ರಾಬ್ಲಮ್ ಇದ್ರೆ ಹೆಚ್ಚಿಗೆ ಧ್ಯಾನ ಮಾಡಬೇಕು. ಯಾಕೆ? ಯಾರು ಇವೆಲ್ಲ ಕೊಡೋದು? ಇವಾಗ ಏನು ಬೇಕಂದ್ರೆ ಯಾರನ್ನ ಬೇಡ್ಕೊಂತೀವಿ? ಓ ಭಗವಂತ. ಎಲ್ಲಿ ತೋರಿಸ್ತಾ ಇದ್ದೀವಿ? ಒಳಗೆ. ಈ ಭಗವಂತ ಯಾರು? ಬ್ರಹ್ಮ ವಿಷ್ಣು ಮಹೇಶ್ವರ ಕಲೈಕೆ ತ್ರಿಕಾಲ ತ್ರಿಲೋಕ ಜ್ಞಾನಿ ಈ ಭಗವಂತ. ಕೊಡು ಭಗವಂತ ಹೊರಗಿಲ್ಲ. ಎಲ್ಲಿದ್ದಾರೆ? ಒಳಗ. ಎಷ್ಟು ಒಳಗೆ? ನಮಗೆ ಎಷ್ಟು ಹೆಚ್ಚಿಗೆ ಅನಾರೋಗ್ಯ ಅಷ್ಟು ಒಳಗಿರ್ತಾರೆ. ಎಷ್ಟು ದುಃಖ ಇದ್ರೆ ಅಷ್ಟು ಒಳಗಿರ್ತಾರೆ. ಎಷ್ಟು ಭಯ ಇದ್ರೆ ಅಷ್ಟು ಒಳಗಿರ್ತಾರೆ. ಎಷ್ಟು
ಟೆನ್ಷನ್ ಇದ್ರೆ ಮತ್ತೆ ನಾವು ಒಳಗೆ ಹೋಗ್ಬೇಕಾ ಅಲ್ವಾ? ಹೋಗ್ತೀರಾ? ಇಲ್ಲ ರೀ. ಧ್ಯಾನ ಕಡಿಮೆ ಮಾಡ್ತೀರಿ, ಧ್ಯಾನ ಬಿಟ್ಟು ಬಿಡ್ತೀರಿ. ಇದೇ ನಡೀತಾ ಇರೋದು, ಇದು ನಡೀತಾ ಇರೋದು. ಎಷ್ಟು ಕೇಳಿಸ್ಕೊಂಡ್ರೇನು ನೆನಪು ಬರೋಲ್ಲ ನಿಮಗೆ ಆ ಟೈಮ್ಗೆ. ಧ್ಯಾನ ಯೋಗ ಅದ್ಭುತ, ಏನು ಕಷ್ಟ ಇಲ್ಲ. ಏನು ಧ್ಯಾನ ಅಂದರೆ ಏನು ಮಾಡಬೇಡಪ್ಪ, ಈ ಕಾಲು ಜೋಡಿಸು, ಬೆರಳು ಜೋಡಿಸು, ಕಣ್ಣು ಮುಚ್ಚಿಕೋ, ಉಸಿರು ಮನಸ್ಸು ಒಂದು ಮಾಡಿ ಕೂತ್ಕೊಳ್ಳಪ್ಪ. ಏನು ಮಾಡಬೇಡಪ್ಪ, ನೀನು ಕೂತ್ಕೋ. ಟೈಮ್ ಇಲ್ಲ ರೀ, ನನಗಾಗಲ್ಲ ರೀ, ಕುದುರಲ್ಲ. 3 ತಾಸು ಫಿಲಿಮ್ ಹೇಗೇ ಇರಲಿ, ಯಾರನ್ನು ಹೊರಗೆ ಬರ್ತಾರ? ಕೂತಿರ್ತೀವಿ. ಮತ್ತೆ 3 ತಾಸು ಧ್ಯಾನ ಮಾಡಿದ್ರೆ ಆಗಲ್ಲ ಸರ್. ಏನು ಕಾರಣ? ಏನಿಲ್ಲ ರೀ. ನಮಗೆ ಮೊದಲು ಏನಿರಬೇಕು, ಏನು ಸಾಧಿಸಬೇಕಂದ್ರೂ ಒಂದು ಲಕ್ಷ್ಯ ಇರಬೇಕು, ಟಾರ್ಗೆಟ್. ಹೌದಲ್ವ? ಲಕ್ಷ್ಯವಿಲ್ಲಂದರೆ ನಾವು ಏನು ಮಾಡಲ್ಲ. ಲಕ್ಷ್ಯದ ಜೊತೆಗೇನಿರಬೇಕು? ಇಷ್ಟ ಇರಬೇಕು. ಲಕ್ಷ್ಯದ ಜೊತೆಗೇನಿರಬೇಕು? ಇಷ್ಟದ ಜೊತೆಗೇನಿರಬೇಕು? ಶ್ರದ್ಧೆ. ಶ್ರದ್ಧೆದ ಜೊತೆಗೇನಿರಬೇಕು? ಹಠ. ಹಠದ ಜೊತೆಗೇನಿರಬೇಕು? ಕೃಷಿ. 5 ಇದಾವ. ಅವು ಏನೇ ಆಗಲಿ ನಾವು ಹೊಂದಿತೀವಿ. ಥಿಯೇಟರ್ 6 ಗಂಟೆಗೆ ಫಿಲಿಮ್, ಎಷ್ಟು ಗಂಟೆಗೆ ಹೋಗ್ತೀರಿ? 6:30ಗೇನೋ 7 ಗಂಟೆಗೇನೋ? 5:30. ಇವಾಗ ಆನ್ಲೈನ್ ಟಿಕೆಟ್ ಬುಕ್ ಆಗಿರುತ್ತಲ್ಲ, 5:45 ಹೋದರೆ ನೋ ಪ್ರಾಬ್ಲಮ್. ಆದರೆ ಒಂದು ಬಾಗಿಲು ತೆಗೆದಿಲ್ಲ, ಹೊರಗೆ ನಿಂತ್ಕೋಬೇಕು. ಮಳೆ ಬಂದರೆ ಥಿಯೇಟ್ರಿಗೆ ಹೋಗ್ತೀರಿ ಅಲ್ವಾ? ದೂರ ಇದ್ದರೆ ಹೋಗ್ತೀರಾ? ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗ್ತೀರಾ, ಬಿಟ್ಟು ಹೋಗ್ತೀರಾ? ಫಿಲಿಮ್ ಬಿಗಿನ್ ಆಗುತ್ತೆ, ಬಿಟ್ಟು. ಹಸಿವಾಗ್ತಾ ಇದ್ರೆ ತಿಂದು ಹೋಗ್ತೀರಾ, ಬಿಟ್ಟು ಹೋಗ್ತೀರಿ. ಏನು ಹೋಗಲೇಬೇಕು. ಫಿಲಿಮ್ ಥಿಯೇಟರ್, ಅದು ಲಕ್ಷ್ಯ. ಎರಡನೇದು ಇಷ್ಟ. 3 ತಾಸು ಮನಸ್ಸು ಎಲ್ಲಿ ಹೋಗಲ್ಲ, ಅಲ್ಲೇ ಬಿದ್ದಿರುತ್ತೆ. ಸಂಪೂರ್ಣ ಕರ್ಮಯೋಗ. ದೇಹ ಮನಸ್ಸು ಒಂದಾದರೆ ಯಾವ ಯೋಗ? ಕರ್ಮಯೋಗ. ಒಂದು ಕ್ಷಣನೂ ಹೋಗಲ್ಲದು. ಶ್ರದ್ಧೆ, ಎಷ್ಟು ಶ್ರದ್ಧೆ. 1 ಸಾರಿ ಫಿಲಿಮ್ ನೋಡಿದರೆ, 1 ಸಾರಿ ಹಾಡು ಕೇಳಿದ್ರೆ ಯಾರು ಮರ್ತೋಗಲ್ಲ. ಕ್ಲಾಸ್ ರೂಮ್ ಕೇಳಿದ್ದು ಮಾಡ್ತೈತೆ, ಓದಿದ್ದು ಮಾಡ್ತೈತೆ. ಎಲ್ಲಿದೆ ಶ್ರದ್ಧೆ? ಏನತ್ತೆ ಭಗವದ್ಗೀತೆ? ಶ್ರದ್ಧಾವಾನ್ ಲಭತೆ ಜ್ಞಾನ. ಯಾರಿಗೆ ಧ್ಯಾನದ ಮೇಲೆ ಶ್ರದ್ಧೆ ಇರುತ್ತೋ ಅವ್ರಿಗೆ ಜ್ಞಾನ ಸಿಗುತ್ತೆ ಅಂತ. ಹಠ. 3 ತಾಸು ಹೇಗೆ ಇರಲಿ ಫಿಲಿಮ್ ಕೂತಿರ್ತೀರಿ. ಯಾರನ್ನ ಮೊಬೈಲ್ ಆನ್ ಮಾಡ್ತೀರ? ಹೊರಗೋಗಿ ಮಾತಾಡ್ತೀರ? ಇಲ್ಲ ರೀ. 3 ತಾಸು ಸಕ್ಸಸ್ ಫಿಲಿಮ್. ತೆಗೆದಿದ್ದವನು ಸಕ್ಸಸ್ ಅಲ್ಲ, ನೋಡಿದ್ದು ನಮಗೆ ಸಕ್ಸಸ್. ಯಾಕಂದ್ರೆ ಮರ್ತೋಗಲ್ವಲ್ಲ, ಅದೇ ಸಕ್ಸಸ್ಸು. ಇಲ್ಲಿ ಎಷ್ಟು ಗಂಟೆಗೆ ಕ್ಲಾಸು? ನೀವು ಹೇಳಿದ್ದು ಅನೌನ್ಸ್ ಮಾಡಿದ್ದು 10. ಎಷ್ಟು ಗಂಟೆಗೆ ಬಂದ್ರೆ ಎಲ್ಲರೂ? ಆರಾಮಾಗಿ ಬರ್ತಾರೆ. ಯಾಕೆ? ಇಲ್ಲಿ ಡೋರ್ ಲಾಕ್ ಮಾಡಲ್ಲ, ಟಿಕೆಟ್ ಇಲ್ಲ, ಎಲ್ಲ ಫ್ರೀ. 8 ಗಂಟೆಗೆ ಸೀರಿಯಲ್, ಎಷ್ಟು ಗಂಟೆಗೆ ಟಿವಿ ಆನ್? 8:30. 7ಗೆ ಸ್ಟಾರ್ಟ್. ಬಡ್ಕೊಂಡ್ರೆ ಇಲ್ಲ, ಟೈಮ್ಗೆ ಸೀರಿಯಲ್ ನೋಡ್ಬೋದಲ್ಲ. ಅಡಿಗೆ ಬಂದು ಸೀರಿಯಲ್. ಇದು ಮಾಯ ಅಲ್ವಾ? ಇದು ಮನಸ್ಸಲ್ವಾ? ಬುದ್ಧಿಗೆ ಏನು ಬೇಕು ನಾವೇನನ್ನು ಕೊಡ್ತಾ ಇದ್ದೀವ್ಯಾ? ಇದು ಕೇಳುತ್ತೆ. ಈ ಸ್ವಾಧ್ಯಾಯ ಮಾಡು, ಒಂದು 5 ಪೇಜ್ ಓದು, 5 ನಿಮಿಷ ಸಿಕ್ತು ಕಣ್ಣು ಮುಚ್ಕೋ, ಧ್ಯಾನ ಮಾಡು. ಯಾರಿಗನ ಧ್ಯಾನ ಹೇಳ್ಕೊಡು. ಹೇಳುತ್ತೆ ಅಂದ್ರೆ ಇದು ಇಲ್ಲ ರೀ. ನೆನಪು ಮಾಡಲ್ಲ ಆತ್ಮ. ಈ ಹೊಟ್ಟೆ ನೆನಪು ಮಾಡುತ್ತೆ, ಮನಸ್ಸು ನೆನಪು ಮಾಡುತ್ತೆ. ದೇಹ ಬಿಟ್ಟದ ಮೇಲೆ ಹೋಗ್ತೀವಿ ಮೇಲೆ ಲೋಕಕ್ಕೆ. ಅಲ್ಲಿ ಒಂದು ಕ್ವಶನ್ ಇರಬಾರ್ದು. ಈಗ ನೋಡ್ತಾ ಇರೋರು ಎಲ್ಲ ಗೊತ್ತಾಗುತ್ತೆ, ನಾವು ಹೇಳ್ಬೇಕಾ ಇಲ್ಲಿ ಏನು ಮಾಡಿದ್ದು.
ಅವ್ರಿಗೆಲ್ಲ ಗೊತ್ತು, ಎಲ್ಲ ಗೊತ್ತು ಅವ್ರಿಗೆ. ಈಗ ನೋಡ್ತಾರ ಹೇಗೋಗ್ಬೇಕು ಮೇಲ್ಲೋಕಕ್ಕೆ, ಹೇಗೋಗ್ಬೇಕು. ನಮ್ಮ ಗುರುಗಳು ಹೋದ್ರಲ್ಲ, ಹೇಗೋದ್ರು? ಸುಭಾಷ್ ಶಹಬ್ಬಾಷ್. ಏನು ಜೀವನ ಮಾಡಿದೆಯಪ್ಪ ನೀನು, 1000 ಜನ್ಮದ ಕೆಲಸ ಒಂದು ಜನ್ಮದಲ್ಲಿ ಮಾಡಿದ್ದೀಯೋ, ನೀನು ಮಹಾ ಪರಮಾತ್ಮ ಆಗಿದೆಯಲ್ಲಪ್ಪ ನೀನು. ಅಲ್ಲಿ ಚಪ್ಪಾಳಿ, ಇಲ್ಲಿ ಅಲ್ಲದೆ ಇಲ್ಲ ಚಪ್ಪಾಳಿ. ಇವಾಗೇನು ಗೊತ್ತಾಗಲ್ಲ, ಇದು ಮಾಯ. ಬೆಳಿಗ್ಗೆ ರಾತ್ರಿ ಮುಗಿದೋಗ್ತಾ ಇರುತ್ತೆ, ಕೇಳಿಸ್ಕೊಂತೀವಿ, ಆದರೆ ಅಳವಡಿಸ್ಕೊಳ್ಳೋಣ. ಹತ್ರ ಬಂದಿದ್ರಿ ಟೈಮ್, ಯಾವ ಕ್ಷಣ ನಾವು ಪ್ರಾಣ ಬಿಡ್ತೀವೋ ಹೋಗ್ತೀವೋ ಗೊತ್ತಿಲ್ಲ. ಕೊನೆ ಜನ್ಮ ಮಾಡ್ಕೊಂಡು ಹೋಗ್ಬೇಕು, ಮತ್ತೆ ಬರಬಾರ್ದು ಅಂದರೆ ಇಲ್ಲಿ ಮುಗಿಸ್ಬೇಕು. ಬುದ್ಧಿಗೆ ಏನು ಬೇಕು ಅದು ಕೊಡಬೇಕು. ಈ ಬುದ್ಧಿಯನ್ನು ನೆನಪು ಮಾಡಲ್ಲ, ಕೇಳಲ್ಲದು. ನಮ್ಮ ಧರ್ಮ ಧ್ಯಾನ ಮಾಡೋದು, ಪುಸ್ತಕ ಓದೋದು, ನನ್ನ ಅನುಭವ ನೀವು ಕೇಳಿಸ್ಕೊಳ್ಳೋದು, ನಿಮ್ಮ ಅನುಭವ ನಾನು ಕೇಳಿಸ್ಕೊಳ್ಳೋದು, ಸಾಂಗತ್ಯ. ಯಾರಿಗೆ ಧ್ಯಾನ ಹೇಳಬೇಕು? ಕಿವಿ ಇರೋರಿಗೆ. ಯಾರಿಗರಿ? ಕಿವಿ ಇಲ್ಲ ಅಂದರೆ ಬಿಟ್ಟು ಬಿಡಿ, ನಾನು ಕಿವಿ ಇರೋರಿಗೆ ಹೇಳೋದು. ಯಾರಿಗೆ ಧ್ಯಾನ ಮಾಡಿಸ್ಬೇಕು? ಮೂಗಿರೋರಿಗೆ. ಕಿವಿ ಇರೋದು ಯಾಕೆ? ಕೇಳಿಸ್ಕೊಳ್ಳಕ್ಕೆ. ಮೂಗಿರೋದು ಯಾಕೆ? ಧ್ಯಾನ ಮಾಡಲಿಕ್ಕೆ. ಹೌದಾ? ಈ ಬಾಯಿರೋದು ಯಾಕೆ? ಬಿಸಿಬೇಳೆ ಬತ್ತಿನಕ್ಕೆ, ಧ್ಯಾನ ಹೇಳ್ಕೊಡಕ್ಕೆ. ಈ ಕಾಲಿರೋದು ಯಾಕೆ? ಓಡಾಡಿ ಓಡಾಡಿ ಪ್ರಚಾರ ಮಾಡೋಕ್ಕೆ. ಅದಕ್ಕೆ ದೇಹ ಬೇಕು ಈ ಆತ್ಮಗೆ. ಅದಕ್ಕೆ ಇದು ಒಳಗೆ ಪ್ರವೇಶವಾಗಿ ಶಿವ. ಆ ಶಿವನ ಕೆಲಸ ಯಾರು ಮಾಡಬೇಕು? ನಾವೇ ಮಾಡ್ಬೇಕ್ರಿ, ನಾವೇ ಮಾಡ್ಬೇಕು. ಇನ್ನೊಬ್ರು ಯಾರು ಮಾಡಲ್ಲ. ಅದರಿಂದ ಏನು ಲಾಭ? ನಮಗೆ ಲಾಭ. ಶಕ್ತಿ ತುಂಬಿಕೊಂಡರೆ ಯಾವ ವೈರಸ್ ಬ್ಯಾಕ್ಟೀರಿಯಾ ನಮ್ಮ ಹತ್ರ ಬರಲ್ಲ. ಇರೋ ವೈರಸ್ ಬ್ಯಾಕ್ಟೀರಿಯಾ ಓಡೋಗುತ್ತೆ. ಸಂಪೂರ್ಣ ಆರೋಗ್ಯ ಬೇಕಂದ್ರೆ ಶಿವನ ಕೆಲಸ ಮಾಡಬೇಕು. ಮನಸ್ಸಿಗೆ ನೆಮ್ಮದಿ ಬೇಕಂದ್ರೆ ಶಿವನ ಕೆಲಸ. ಮನಸ್ಸು ಭೂತಕಾಲ ಭವಿಷ್ಯತ್ ಕಾಲ ಓಡಾಡೋ ಮನಸ್ಸನ್ನು ಏನು ಮಾಡಿಸಿದ್ದೀವಿ ನಾವು? ಉಸಿರಿನ ಜೊತೆಗಿಟ್ಟಿದ್ದೀವಿ. ಹೌದಲ್ವಾ? ಈ ಉಸಿರಿನ ಜೊತೆಗಿದ್ರೆ ವಾಯುಪುತ್ರ. ಶಕ್ತಿ ತುಂಬಿಕೊಂಡ್ರೆ ಹನುಮಾನ್, ಶಕ್ತಿಮಾನ್. ದಿವ್ಯ ನೇತ್ರ ದರ್ಶನ ಆದರೆ ಆಂಜನೇಯ. ಆಂಜನೇಯನ ನೋಡೋರನ್ನ ಆಂಜನೇಯ. ಆಂಜನೇಯ ಯಾರನ್ನ ಸೇರಿಸ್ತಾನ? ರಾಮ, ಸೀತೆ. ಯಾರು ರಾಮ, ಯಾರು ಸೀತೆ? ಆತ್ಮ ರಾಮ. ಸೀತೆ ಯಾರು? ವಿಶ್ವಶಕ್ತಿ. ಯಾವಾಗ ನಾವು ವಾಯುಪುತ್ರ ಆಗ್ತೀವೋ, ಮನಸ್ಸು ನಿಂತ್ಕೊಳ್ಳತ್ತೋ, ಈ ಆತ್ಮ ರಾಮ ಸೀತಾಮಾತ ಒಂದಾಗಲ್ಲ. ಅಂದರೆ ನಮ್ಮ ಮನಸ್ಸು ನಮ್ಮ ಜೊತೆಗಿರೋ ಕ್ಷಣ ಸೀತಾರಾಮ ಕಲ್ಯಾಣ. ನಮ್ಮ ಮನಸ್ಸು ನಮ್ಮ ಜೊತೆಗಿದ್ದರೆ ಪ್ರಶಾಂತವು, ಅದೇ ಸೀತಾರಾಮ ಕಲ್ಯಾಣ. ನಮ್ಮ ಮನಸ್ಸು ನಮ್ಮ ಜೊತೆಗಿಲ್ಲಂದರೆ ದೆವ್ವನ ಭೂತನ ಸಾಂಗತ್ಯ, ದುಃಖ, ಭಯ. ವರ್ತಮಾನ ಕಾಲದಲ್ಲಿ ಇಟ್ಕೊಳ್ಳೋ ಸಾಧನೆ ಮಾಡಬೇಕು. ಶಕ್ತಿ ತುಂಬಿಕೊಂತ ಹೋದರೆ ಮನಸ್ಸು ನಿಂತುಕೊಳ್ಳುತ್ತೆ. ಶಕ್ತಿ ಕಡಿಮೆ ಆದರೆ ಮನಸ್ಸು ಮಂಗ, ಶಕ್ತಿ ತುಂಬಿಕೊಂಡರೆ ಮನಸ್ಸು ಆಂಜನೇಯ. ಅದೇ ಮನಸ್ಸು ನೋಡ್ರಿ. ಮಂಗನೂ ಆಗತ್ತೆ, ಆಂಜನೇಯನು. ವಾನರ ಮಂಗ ಅಂದರೆ. ಮತ್ತೆ ನಮ್ಮ ಮನಸ್ಸನ್ನು ಏನು ಮಾಡಬೇಕು? ಆಂಜನೇಯ ಮಾಡಬೇಕಂದ್ರೆ ಟೈಮ್ ಸಿಕ್ಕಿದ್ದರೆ ಧ್ಯಾನ ಯೋಗ, ಸಾಧನೆ ಸಾಧನೆ ಸಾಧನೆ. ಟೈಮ್ ಇಲ್ವಾ? ನಾನು 1997 ಆಗಸ್ಟ್ 3 ಗುರುಗಳ ಹತ್ರ ಧ್ಯಾನ ಕಲ್ತ್ಕೊಂಡೆ. ಮೊದಲನೇ ದಿನವೇ ನಾನು ಅದ್ಭುತವಾದ ಬ್ರಹ್ಮಾನಂದ ಹೊಂದಿದ್ದೀನಿ. ಅವತ್ತು ಅನ್ನಿಸ್ತು ಇನ್ನು ಏನು ಬೇಡ ನನಗೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.